ಸರ್ ಈಗ ಈ ಕ್ಷಣದಲ್ಲಿ ಸುದೀಪ್ ಅವರು ಬಂದು ನಿಮಗೊಂದು ಕಾಲ್ ಶೀಟ್ ಕೊಡ್ತಾರೆ. ಆಗಲ್ಲ, ಆ ಶಕ್ತಿ ನಮ್ಮಲ್ಲಿ ಉಳಿದಿಲ್ಲ. ಅದ್ರ ಏನೋ ಬೆಟ್ಟಕ್ಕೆ ಆಸೆ ಪಟ್ಟಂಗೆ ಆಗುತ್ತೆ. ದರ್ಶನ್ ಸಿನಿಮಾ ಮಾಡೋ ಸಂದರ್ಭನೇ ಬರಲಿಲ್ಲ ಸರ್ ನಿಮಗೆ? ನಾವೊಂದು ಕ್ಯಾರೆಕ್ಟರ್ ಕೇಳಕ್ಕೆ ಹೋಗಿದ್ರೆ ಕೊಡಲಿಲ್ಲ ರೇಮನ್ ಸರ್. ನಂತರ ಡೇಟಿ ಬರಲ್ಲ, ಅವಾಗ ಹೇಳ್ತೀನಿ ಅಂದರು. ಇಂಡಸ್ಟ್ರಿ ಅವರು ಯಾರಾದರೂ ಫೋನ್ ಮಾಡೋದು, ಆರೋಗ್ಯ ವಿಚಾರಿಸಿ ಮಾಡೋ ಮನಸ್ಸಿದ್ರೆ ಹೊರಗೆ ಹೋಗಲ್ವ? ಈಗ ನೀನು ಬೆಳಗ್ಗೆ 10 ಗಂಟೆಗೆ ಒಂದು ಎಕ್ಸಸೈಸ್ ಇಟ್ಕೊಂಡು ಹೋಗಿ ಬೆಟ್ಟ ಹತ್ತಿ ಸಂಜೆವರೆಗೆ ಶೂಟಿಂಗ್ ಮಾಡ್ಕೊಂಡು ಬರೋದು. ಸರ್ ಈಗ ಈ ಕ್ಷಣದಲ್ಲಿ ಸುದೀಪ್ ಅವರು ಬಂದು ನಿಮಗೊಂದು ಕಾಲ್ ಶೀಟ್ ಕೊಡ್ತಾರೆ ಅಂತ ಇಟ್ಕೊಳ್ಳಿ, ಏನು ಮಾಡ್ತೀರಿ? ಸಿನಿಮಾ ಮಾಡಲ್ವಾ? ಯಾಕೆ? ಯಾಕಂದ್ರೆ ಅವ್ರದ್ದು ಈ ಬಡ್ಜೆಟ್ಟು, ಈ ರೇಂಜ್ಗೆ ಆ ಶಕ್ತಿ ನಮ್ಮಲ್ಲಿ ಉಳಿದಿಲ್ಲ. ಅವ್ರು ಏನಂದ್ರೆ ಕಾರ್ಪೊರೇಟ್ರು, ದೊಡ್ಡವರು, ಈ ನಮ್ಮ ಇವ್ರು ಅದರಲ್ಲ, ಯಾರು KGF ಮಾಡಿದ್ರಲ್ಲ, ಆ ಥರ ಪ್ರೊಡ್ಯೂಸರು, ಇಲ್ಲ ಓನ್ ಪ್ರೊಡ್ಯೂಸರು, ಇಲ್ಲ ತೆಲುಗಿನವ್ರು ಯಾರು, ಆ ಥರ ಮಾಡ್ಬೋದು. ನಾವು ಕನ್ನಡದವರು ಇವು ಕಾಲ್ ಶೀಟ್ ಫ್ರೀ ಕೊಟ್ಟರು ಅಂತ ತಿಳ್ಕೊಳ್ಳಿ, 40 ಕೋಟಿ ಜೋಡಿಸ್ಬೇಕಲ್ಲ ಅಮೌಂಟು. ಆಗಲ್ಲ, ಅದು ಸುಮ್ಮನೆ ಅದೇ ಏನೋ ಬೆಟ್ಟಕ್ಕೆ ಆಸೆ ಪಟ್ಟಂಗೆ ಆಗುತ್ತೆ. ಅಲ್ಲ, ನಿಮ್ಮ ಒಳ್ಳೇದಕ್ಕಾಗಿ ಅವ್ರು ಬಂದು ಕೊಡ್ತಾರೆ ಅಂತ ಹೇಳಿ. ಒಳ್ಳೇದು ಕಾಲ್ ಶೀಟೇ ಕೊಡ್ಬೇಕು ಅಂತೇನಿಲ್ಲ, ಕೈ ಶೀಟು ಕೊಡ್ಬೋದು ಅಲ್ವಾ? ಹಾಗೆ ಕ್ಯಾಶ್ ಕೊಡ್ಬೋದು ಅಂತ. ಕೈ ಶೀಟ್ ಅಂದ್ರೆ ಅದೇ ತಾನೆ. ತಾಳಿ ನೀವು ನಮ್ಮ ಪಿಕ್ಚರ್ ಮಾಡಿದ್ರಿ, ಭಾಳ ತೊಂದರೆ ಆಗಿದ್ರಿ ಅಂತ ಗೊತ್ತಾಯ್ತು. ನನ್ನ ಕೈಲಾಯ್ತು ಇಷ್ಟೇ ಸಹಾಯ. ಯಾರಿಗೋ ಮೊನ್ನೆ ಮಗುಗೆ ಸಹಾಯ ಮಾಡಿ ಬಂದು ಹೋಗಿ, ಆ ಥರ ನೀವು ಒಂದು ಮಗುವಂತ ತಿಳ್ಕೊಂಡು ಸಾಯ್ತಾಳೆ ಅಂದರೆ ಭಾಳ ಸಂತೋಷಪ್ಪ ಅಂತ ಹೆಮ್ಮೆಯಿಂದ ನಾವು ಹಿಂಗೆ ನನಗೆ ಸಹಾಯ ಮಾಡಿದ್ರು ಅಂತ ನಾವು ಪ್ರೆಸ್ಗೆಲ್ಲ ಹೇಳ್ಕೊಂಡು ಮಾಡ್ತೀವಿ. ಆ ಥರ ಬೇಕಾದಷ್ಟು ಹೀರೋಗಳು ಮಾಡಿದ್ದಾರೆ, ಬೇರೆಯವರಿಗೆ ಸಹಾಯ ಮಾಡಿದ್ದಾರೆ. ಹೌದು, ಎಸ್. ಮನೆ ಕಳ್ಕೊಂಡ್ರೆ ಮನೆ ಕೊಡಿಸಿದ್ದಾರೆ, ಸಾಲ ಮಾಡಿದ್ರೆ ಸಾಲ ಬಿಟ್ಟಿಸಿದ್ದಾರೆ ಹೇಳಿ ಅಲ್ವಾ? ಹೌದು, ಮಾಡೋ ಮನಸ್ಸಿದ್ರೆ ಈಗ ಮನುಷ್ಯನಿಗೆ ಬೇಕಾದಷ್ಟು ಶ್ರೀಮತಿ ದೇವ್ರು ಕೊಟ್ಟರು ಕೊಡೋ ಮನಸ್ಸು ಕೊಟ್ಟಿರ್ಬೇಕು. ಕೊಡೋ ಮನಸ್ಸು ನಾಕಾಣಿ ಇಲ್ಲ ಅಂದರೆ ಅವ್ನು ತಾಡ ಬಿಡ್ಲ ತಾಂಡು ಏನು ಮಾಡೋದು? ನಮಗೇನು ಲಾಭ? ಈಗ ವಿಷ್ಣುವರ್ಧನ್ನು ಅವಾಗ ಮಾಡಂಗಿದ್ವಿ ಲೆವೆಲ್ ಪಿಕ್ಚರು. ನೀವು 2 ಪಿಕ್ಚರ್ ಮಾಡಿದ್ರಿ, ನೀವು ದುಡ್ಡು ಮಾಡಲಿಲ್ಲ, ಮಾಡಿರಿ ಇನ್ನೊಂದು ಪಿಕ್ಚರು, ದುಡ್ಡು ಮಾಡಿರಿ, ತಾಳಿ ಡೇಟ್ ಕೊಡ್ತೀನಿ ನಾನು. ಎಸ್. ಅದು ದರ್ಶನ್ ಸಿನಿಮಾ ಮಾಡೋ ಸಂದರ್ಭನೇ ಬರಲಿಲ್ಲ ಸರ್ ನಿಮಗೆ? ಇಲ್ಲ ಸರ್, ಅದು ನೋಡಿ ನಮ್ಗೆ ಆಚಾರ ಹೆಂಗಿದೆ ಅಂದರೆ, ಅದು ಒಂದು ಕಥೆನೇ. ನಮ್ಮದು ಹುಚ್ಚ ಶೂಟಿಂಗ್ ನಡೀತಿತ್ತು ಅಲ್ಲಿ ಲಾಲ್ಬಾಗ್ ಲೈಬ್ರರಿ ಇದೆಯಲ್ಲ, ಅಲ್ಲಿ ನಾನು ಸುದೀಪು ಎಲ್ಲ ಇದ್ವಿ, ಹೀರೋಯಿನ್ ಎಲ್ಲ ಇದ್ರು. ನಮ್ಮ ಶ್ರೀನಾಥರಾವ್ ಅಂತಿದ್ದಾನೆ, ಫೋನ್ಗಳಿಗೆಲ್ಲ ಸಿಮ್ ಕಾರ್ಡ್ ಕೊಡಿಸೋದು, ಫೋನ್ ಕೊಡಿಸೋದು, ಈ ಸಿನಿಮಾದವರಿಗೆ ಆತ ಸ್ಥಿಮಿತ ಆಗಿದ್ದ. ಓಕೆ. ಕ್ಯಾಂಟಿ ಕೊಂಡೋದ್ಮೇಲೆ ಬರೋನು ಎಲ್ಲರಿಗೂ ಹೀರೋಗಳಿಗೆ ಸಿಮ್ ಕೊಡಿಸೋದು, ಚಾರ್ಜ್ ಮಾಡಿಸೋದು. ಅವನು ನಮಗೆ ಭಾಳ ಹತ್ರ, ಒಂದು ಎಲ್ಲರಿಗೂ ಹತ್ರ ಬಿಡಿ. ಅವನು ಇವ್ರಿಗೆ ಕರ್ಕೊಂಬಂದ ದರ್ಶನ್ಗೆ ಬೈಕ್ ಮೇಲೆ. ಸರ್ ಇವರು ತೂಗುದೀಪ ಸಿಂಗ್. ನಾನು ನೋಡಿದೆ, ಏನು ರೀ ಗೀಟಿಂಗ್ ಇದ್ದಾರೆ. ಓ ಬನ್ನಿ ಕೂತ್ಕೊಳ್ಳಿ, ಇಡ್ಲಿ ಸರ್ ಪರವಾಗಿಲ್ಲ, ದಯವಿಟ್ಟು ಬನ್ನಿ, ದೊಡ್ಡ ಕಲಾವಿದ್ರ ಮಗ ನೀವು, ಟೀ ತಮ್ಮ, ಕಾಫಿನ ಟೀನ ತಾಳಿ. ಏನು ಬಂದಿದ್ದು? ಹಾಂ ಸರ್, ಸುದೀಪ್ ಫ್ರೆಂಡ್ ಕ್ಯಾರೆಕ್ಟರ್ ಇದೆಯಲ್ಲ, ಆ ಕ್ಯಾರೆಕ್ಟರ್ ನನಗೆ ಕೊಡಿ ಸರ್, ಮಾಡ್ತೀನಿ. ಅದು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಯಾವ ಫಿಲ್ಮು? ಹುಚ್ಚ. ಅಯ್ಯೋ ರಮಾ, ಹೇಳಿ. ತಾರ್ಕೇಶ್ ಪಟೇಲ್ ಮಾಡಿದ್ದು. ಗೊತ್ತಾಯ್ತು. ಎಸ್, ಆ ಕ್ಯಾರೆಕ್ಟರ್. ಹಾಂ. ನಾನು ಬೇಡ ರೀ, ನೀವೇ ಹೀರೋ ಇದ್ದಂಗೆ ಇದ್ದೀರಾ. ಮುಂಚೆ ಏನಾದರೂ ಬಂದಿದ್ರೆ ನಿಮ್ಮನ್ನೇ ಹೀರೋ ಮಾಡಿಬಿಡ್ತಿದ್ದೆ. ಅಪ್ಪ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮಾಡಿದರೆ ಅದಕ್ಕೆ ಬ್ರ್ಯಾಂಡ್ ಆಗಿಬಿಡ್ತೀರ. ದಯವಿಟ್ಟು ಬೇಡ. ದರ್ಶನ್ ಅವರೇ ಕೇಳಿದ ಸರ್? ನಾನು ಯಾಕೆ ಸರ್ ಸುಳ್ಳು ಹೇಳಿ? ಅಲ್ಲ, ನಾನು ಕನ್ಫರ್ಮ್ ಮಾಡಿಕೊಂಡೆ ಇದು ಸಾಧ್ಯನಾ ಅಂತ. ಇಂಥದ್ದೊಂದು ಆಗ ಏನೂ ಆಗಿರಲಿಲ್ಲ ಅಲ್ವಾ? ಇಲ್ಲ, ಏನೂ ಇಲ್ಲ, ಮಿಸ್ಟೇಕ್ ಇಲ್ಲ ಇನ್ನು. ಹೌದು. ಅವ್ರು ಸುದ್ದಾಡ್ತಿದ್ರು ಅವರು. ಎಸ್.
ಅವಾಗ ಅಣಜಿ ಬಂದ ಕ್ಯಾಮ್ರಾಮನ್ ನಮ್ಮ ಪಿಕ್ಚರ್. ಅಣಜಿಯವರು ಜೊತೆಗೆ ವರ್ಕ್ ಮಾಡೋರಂತ. ಹಾಂ ಅಣ್ಣ ನೋಡೋಣ ಡೈರೆಕ್ಟ್ರಿಗೆ ಹೇಳಿ ನಮ್ಮ ಇವನು ಡೈರೆಕ್ಟ್ರ್ ತಾರಕೇಶ್ ಪಾಟೀಲ್ ಹತ್ರ ಕಮಿಟ್ ಆಗಿಬಿಡ್ತಾನ ಕ್ಯಾರೆಕ್ಟ್ರಿಗೆ. ಓಕೆ. ನಾನು ಹೇಳಿದೆ ಓಂ ಪ್ರಕಾಶ್ ಗಿರಿ ಅವ್ರು ಚೆನ್ನಾಗಿದ್ದಾರೆ ಹುಡುಗ ಸರ್, ನೀವೇನು ಸರ್ ಸುಮ್ಮನೆ ಸರ್, ಹೀರೋ ಡಲ್ ಆಗಿಬಿಡ್ತಾರೆ ಆಮೇಲೆ. ಇಂಟ್ರೆಸ್ಟಿಂಗ್. ಬೇಡಮ್ಮ ದರ್ಶನ್ ಇನ್ನೊಂದ್ಸರಿ ಅದನ್ನು ಮಾಡೋಣ. ನಾನು ಹೇಳಿದೆ ದರ್ಶನ್ ಬೇಜಾರಾಗಬೇಡಿ ದಯಮಾಡಿ, ನೆಕ್ಸ್ಟ್ ನಿಮ್ಮದು ಹಾಕ್ಯಣ ಒಂದು ಸಿನಿಮಾ ಮಾಡ್ತೀನಿ. ನೀವು ಮುಂಚೆ ಸಿಕ್ಕಿದ್ರೆ ನಿಜವಾಗ್ಲೂ ಹುಚ್ಚಾಗಿ ನೀವೇ ಮಾಡಿಸ್ತಿದ್ದೆ, ನಾನು ಬೇರೆ ನಂಗೆ ಸುಳ್ಳು ಟಕ್ ಕೇಳಲ್ಲ ಅಂತೆ. ಆಯಿತು ಸರ್ ಅಂತ ಹೋದರು. ಹೋದ್ಮೇಲೆ ಅರ್ಜುನ್ ನಾಗರಾಜ್ ಸಿನಿಮಾ ಮಾಡಿದ್ರು, ಅಯ್ಯನ ಯಾವುದು ಮಡ್ರಾಸ್ನ ಶೂಟಿಂಗ್ ನಡೀತಿತ್ತು. ನಾನು ಹೋಗಿದ್ದೆ ಅಲ್ಲಿ. ಅಣ್ಣ ಊಟಕ್ಕೆ ಬಿಡೋಣ ಅಂತ ಊಟಕ್ಕೆ ಕರೆದ ಅವನು. ನಾನು ಕೆ ಮಂಜು ಎಲ್ಲ ಹೋಗಿದ್ದೆ. ಊಟಕ್ಕೆ ಹೋಗಿ ದರ್ಶನ ಅಲ್ಲಿದ್ರು. ಯಜಮಾನ್ರು ಬರಬೇಕು, ಯಜಮಾನ್ರು ಯಾವತ್ತು ಮುಂದೆ ಇರ್ಬೇಕು, ಯಾಕೆ ಹಿಂದೆ ಸರಿತೀರಾ ಅಂತ. ಪಾಪ ಎಲ್ಲೋದ್ರೂ ಗೌರವ ಕೊಡ್ತಾರೆ, ಅದ್ರಾಗ ಎರಡು ಮಾತಿಲ್ಲ. ಎಲ್ಲನ ಸಿಗಲಿ ಯಜಮಾನ್ರು ನೀವು ಯಾಕೆ ಹಿಂದೆ ಹೋಗ್ತಿದ್ರೆ ಮುಂದೆ ಬನ್ನಿ ಮಾತಾಡಿಸ್ತಾರೆ. ನಾನು ಅಣಜಿಗೆ ಹೇಳಿದೆ, ಅಣಜಿ ಒಂದು ಡೇಟ್ ಕೇಳಮ್ಮ ಮಾತಾಡಲ. ಅವ್ನು ಭಾಳ ಕ್ಲೋಸ್ ಇದ್ದು ನಾನು. ಚಡ್ಡಿ ದೋಸ್ತ. ನಾನು ಕೇಳಿ ಹೇಳ್ತೀನಿ ಸರ್ ಸಾಯಂಕಾಲ ನಿಮಗೆ, ಆಮೇಲೆ ಬಂದು ಮಾತಾಡಿ. ಆಯ್ತು. ಸಾಯಂಕಾಲ ಫೋನ್ ಮಾಡಿದೆ, ಅಣ್ಣ ಬರಬೇಡಿ ನೀವು. ಯಾಕಪ್ಪ ನಾನೇನೇ ಮಾಡಿದೆ? ನಾನು ಹಂಗೆ ಯಾರ ತಗೋ ನಡ್ಕೊಳಲ್ಲ ಸಾಮಾನ್ಯವಾಗಿ. ಸಣ್ಣ ಆರ್ಟಿಸ್ಟ್ ಆದ್ರೂ ನಾನು ರಾಂಗಾಗಿ ನಡ್ಕೊಳಲ್ಲ. ಇಲ್ಲ ನಾವು ಒಂದು ಕ್ಯಾರೆಕ್ಟರ್ ಕೇಳಕ್ಕೆ ಹೋಗಿದ್ರೆ ಕೊಡಲಿಲ್ಲ ರೇಮನ್ ಸರು, ನನ್ನ ಹತ್ರ ಡೇಟಿಗೆ ಬರಲ್ಲ, ಅವಾಗ ಹೇಳ್ತೀನಿ ಅಂದರು. ಅದಕ್ಕೆ ಕೊಡಲ್ಲ ಅವರು, ಬರಬೇಡಿ ಅಂತ. ಹುಯ್ಯದವ್ರೆ, ನಾನು ಒಳ್ಳೇದು ಹೇಳಿದ್ದು ಹೌದು ಇದೆ ಉಲ್ಟಾ. ಸತ್ಯ ನುಡಿಲೇಬಾರ್ದ, ನ್ಯಾಯ ಕಾಲನೇ ಇಲ್ವಾ? ಬಿಡು ಹೋಲಿ ಯಾಕೆ ಕೇಳೋದು ಅಂತ. ನಾನು ಅವತ್ತಿಂದ ಬೇಕಾದಷ್ಟು ಸಲ ಸಿಕ್ಕಿದ್ರೆ ಫಂಕ್ಷನಾಗೆಲ್ಲ ಕೇಳಿದ್ರೆ 100% ಮಾಡೋರು ಅವರು. ಅವ್ರಿಗೆ ಯಾಕಂದರೆ ಕಷ್ಟದಿಂದ ಬಂದರು, ಹೌದು. ನಮ್ದೆಲ್ಲ ಗೊತ್ತು ಹಿಸ್ಟ್ರಿ. ಅವರು ಯೂನಿವರ್ಸಿಟಿನಾಗ ಯಾವಲ್ಲೂ ಅಂದಿರ್ಬೋದು, ಬಟ್ ನಾವು ಕೇಳಕ್ಕೆ ಹೋಗೋಕ್ಕಾಗಲಿಲ್ಲ, ಆ ಸಂದರ್ಭ ಒದಗಿ ಬರಲಿಲ್ಲ. ಚಿತ್ರದುರ್ಗದಲ್ಲಿ ಏನಿದೆ ಸರ್ ಅಂದರೆ ನಿಮ್ಮದು ಅಂತ? ನಮ್ಮದು ಆಯಿಲ್ ಮಿಲ್ಲು ಚೌಟ್ರಿ ಎಲ್ಲ ಇತ್ತು ಸರ್, ಎಲ್ಲ ಸೇಲ್ ಮಾಡಿಬಿಟ್ವಿ. ಕಮ್ಮಿ ಆಯ್ತು ನಡೆಯೋದು. ಏನಿಲ್ಲ, ಮನೆ ಒಂದಿದೆ ಅದು ಅಷ್ಟೇ. ಮನೆ ಇದೆ ಅಲ್ಲೇ ಹೋಗೋದಿದೆ, ಹೋಗಿ ಬರೋದು? ಹೋಗಿ ಬರ್ತೀನಿ. ನಮ್ಮ ತಾಯಿನೂ ಡೆತ್ ಆದ್ರೆ ಮೊನ್ನೆ, ಏನು ಸಂಬಂಧಿಕರು ಇದ್ದಾರೆ. ಅವನ ಕಾರ್ಯಕಲಾಪಗಳು ಮದುವೆ ಅವು ಕರೀತಾರಲ್ಲ, ಹೋಗಿ ಬರ್ತೀನಿ. ಇಲ್ಲಿ ಈಗ ಹೇಗಿದ್ದೀರಿ? ಈಗ ಏನು ರಿಟೈರ್ಡ್ ಲೈಫ್ ಇದ್ದಂಗೆ. ಮನೆ ಬಿಸಿದು ಊಟ ಮಾಡಿಕೊಡ್ತಾರೆ, ಮಾಡ್ತಾರೆ, ಊಟ ಮಾಡೋದು, ಟಿ ವಿ ನೋಡೋದು, ಫೋನ್ನಾಗ ಹೇಳ್ತಾರೆ ಮಾತಾಡೋದು. ಏನು ಇಂಪಾರ್ಟೆಂಟ್ ಇದ್ರೆ ಇಲ್ಲ ನಾವು ಹೋಗಿ ಬರೋದು. ಇಂಡಸ್ಟ್ರಿಯವರು ಯಾರಾದರೂ ಫೋನ್ ಮಾಡೋದು, ಆರೋಗ್ಯ ವಿಚಾರಿಸಿ ಮಾಡ್ತಾರೆ. ಫ್ರೆಂಡ್ಸ್ ಎಲ್ಲ ಮಾಡ್ತಾರೆ. ರಮೇಶ್ ಯಾದವ್, ಕೆ ಮಂಜು ಇವರೆಲ್ಲ ಮಾಡ್ತಾರೆ ಫೋನು. ಹೊರಗೆ ಹೋಗಲ್ವ ಈಗ ನೀವು? ಕೆಲಸ ಇದ್ರೆ ಹೋಗ್ತೀನಿ, ಮನೆ ಬಿಟ್ಟು ಹೋಗ್ತೀರಿ? ಹಾಂ, ಕೆಲಸ ಇದ್ರೆ ಡ್ರೈವರ್ ಬರ್ತಾರೆ. ಚೇಂಬರ್ನಲ್ಲಿ ಏನಾಗಿದ್ರಿ ಈಗ? ಚೇಂಬರ್ಲಿ ಏನಿಲ್ಲ, ಈಗೇನೆ ಪ್ರೊಡ್ಯೂಸರ್ ಅಸೋಸಿಯೇಷನ್ ಕಮಿಟಿ ಮೆಂಬರ್ ಆಗಿದ್ದೀನಿ. ಮೀಟಿಂಗ್ ಇದ್ರೆ ಅಲ್ಲಿ ಹೋಗ್ತೀನಿ. ಮನೆ ಬಣಕಾರ ಫೋನ್ ಮಾಡಿದ್ದ, ನಿಮ್ಮ ನಂಬರ್ ಕೊಟ್ಟೆ ಅಂತ ಅವನೇ ಹೇಳಿದ್ದ. ಹೌದು, ಕೇಳಿದೆ. ಮಾತಾಡಕ್ಕೆ ಬರಲ್ಲ, ಏನು ಮಾತಾಡ್ಬೇಕು ಅಂದೆ ನಾನು. ಸೀನಿಯರ್ ಬಣಕರೇ ಮಾತಾಡ್ಲಿಕ್ಕೆ ಒಪ್ಪಿಲ್ಲ. ಬೇಡ ಸರ್ ಮಾತ್ರ ಬೇಡ ಅಂತೇಳಿ ಸೀನಿಯರ್ ಮಾತಾಡಿಸ್ಬೇಕು ಅವ್ರದ್ದು. ಸೀನಿಯರು ಬರ್ತಿದ್ರೆ ಅವ್ರಿಗೆ ಏನೇನೋ ಮಾತಾಡಬೇಡಿ, ಅಲ್ಲ ಏನು ಮಾತಾಡ್ಬೇಕು ಹೇಳ್ಕೊಡಯ್ಯ ಅಂತ ನಾನು ಕೇಳಿದೆ. ಅವನು ಹೇಳ್ದ, ಅಜ್ಜಿಗೆ ಮೊಮ್ಮಗಳು ಹೇಳಿದ್ದಂತೆ ಕೆಮ್ಮದ್ ಕಲಿಸು ಅಂತ. ಹಂಗೆ ನಿನಗೆ ನಾವು ಹೇಳಕ್ಕಾಗಲ್ಲ. ಸರ್, ನಿಮಗೆ ನಿಮ್ಮ ಸಮುದಾಯದವರು ಸಿನಿಮಾಕ್ಕೆ ಬಂದಿದ್ದಕ್ಕೆ ಏನಾದರೂ ಕಾಮೆಂಟ್ ಮಾಡಿದ ಆ ಕಾಲದಲ್ಲಿ? ಬೇಡ ಅಂದರು, ನಮ್ಮವ್ರು ಒಪ್ಪಲ್ಲ. ಅದೇ ಅದಕ್ಕೆ ಇಷ್ಟಪಡಲ್ಲ ಸಿನಿಮಾ, ಎಕ್ಸೈಜು ಇವೆಲ್ಲ. ಆದರೂ ನನಗೆ ಅದೇನೋ ದೇವ್ರಿಗೆ ಗೊತ್ತಿಲ್ಲ. ನಾನು ಸಣ್ಣದಿದ್ದ ಚಿಕ್ಕನಿದ್ದಳು ಸಿನಿಮಾ ಅಂದರೆ ಒಂದು ಸಿನಿಮಾ ಬಿಡ್ತಿರ್ಲಿಲ್ಲ. ನನಗೆ ಬುದ್ಧಿ ಬಂದಾಳಿಂದ ರಾಜ್ಕುಮಾರ್ನ, ವಿಷ್ಣುವರ್ಧನ್ ಒಂದು ಸಿನಿಮಾನೂ ಬಿಟ್ಟಿಲ್ಲ. ನಾಗರಾವ್ ಪಿಕ್ಚರ್ ಬಂದಿದ್ದಕ್ಕೆ ನಾನು ಎಜುಕೇಷನ್ ಹೋಯ್ತು. ನಾನು ದಿನ ಚಕ್ಕರ್ ಹೊಡಿಯೋದು ಮುನ್ಸಿಪಲ್ ಹೈಸ್ಕೂಲ್ಗೆ ಶೂಟಿಂಗ್ ನೋಡೋಕೆ ಹೋಗೋದು. ಬೆಟ್ಟದ ಮೇಲೆ ಶೂಟಿಂಗು ನಾಗರಾವು.
ನಾನು ಅವಾಗ SLC. ಓ ಬೆಳಗ್ಗೆ 10 ಗಂಟೆಗೆ ಒಂದು ಎಕ್ಸಸೈಸ್ ಇಟ್ಕೊಂಡು ಹೋಗಿ ಮನೆಗೇನೋ ಭಾಳ ಹೋಗ್ತಾನೆ ನನಗೆ. ಬೆಟ್ಟ ಹತ್ತಿ ಸಂಜೆವರೆಗೆ ಶೂಟಿಂಗ್ ನೋಡ್ಕೊಂಡು ಬರೋದು. ಅದೇನೋ ಮುಂಚೆಯಿಂದಲೂ ಬಂದ್ಬಿಡ್ತದು. ಆಗ ವಿಷ್ಣುವರ್ಧನ್ ಭೇಟಿಯಾಗಿಲ್ಲ. ಇಲ್ಲ, ಅವಾಗ ವಿಷ್ಣುವರ್ಧನ್ ಭೇಟಿಯಾಗಕ್ಕೆ ಏನಾಯ್ತು ಅಂದರೆ ಬೆಟ್ಟದ ಮೇಲೆ ಎಲ್ಲ ಆರ್ಟಿಸ್ಟ್ ಇರೋರು. ಹೌದು, ದೊಡ್ಡ ಇಲ್ಲ ಇರೋರು ಎಲ್ಲ ಇರೋರು. ಶಕ್ತಿ ಪ್ರಸಾದ್, ಲಕ್ಷ್ಮೀದೇವಿ, ಆರತಿ ಎಲ್ಲ ಇರೋರು. ಎಲ್ಲರ ಹತ್ರ ಜನ. ಪಾಪ ವಿಷ್ಣುವರ್ಧನ್ ಒಬ್ಬರೇ ಕೂತಿರೋರು. ಹೊಸ ಹೀರೋ ಅಲ್ಲ. ಹೌದು, ಯಾರು ಅಂತ ಗೊತ್ತಿಲ್ಲ, ಜನನೇ ಇರ್ತಿಲ್ಲ. ಹೌದು, ಎಸ್. ನಾವು ಇವರೇ ಅಂತ ನೋಡೋ, ಈ ಹುಡುಗ ಅಂತ ಹೀರೋ ಬರೀ ಮಾತಾಡ್ಸೋಣ, ಪಾಪ ಯಾರೂ ಇಲ್ಲ. ನಾವು ಮಾತಾಡಿಸ್ತಿದ್ವಿ, ಚೆನ್ನಾಗಿ ಮಾತಾಡೋರು. ಓಕೆ. ಆಮೇಲೆ ಅಲ್ಲೆಲ್ಲರಿಗೂ ದೊಡ್ಡ ದೊಡ್ಡ ಲಾಡ್ಜ್ನಲ್ಲಿ ರೂಮು. ಪಾಪ ವಿಷ್ಣು ಸರ್ಗೆ ಒಂದು ಸಣ್ಣ ಲಾಡ್ಜ್ನಲ್ಲಿ ರೂಮು. ಇದರಲ್ಲಿ ಬಂದರು. ಯಾವ ಲಾಡ್ಜ್ ಅಂತ ನೆನಪಿದೆಯಾ ನಿಮಗೆ? ಇವರು ಬೃಂದಾವನ. ಬೃಂದಾವನ. ಹಾಂ. ಆಮೇಲೆ ಒಂದು ದಿವಸ ಸೆಟ್ ಹಾಕಿದ್ರು ಫಸ್ಟ್ ಎಲ್ಲ ರೋಡ್ ಮನೆ. ಇನ್ನು ಶೂಟಿಂಗ್ ಸ್ಟಾರ್ಟ್ ಆಗಿಲ್ಲ. ನಾವು ಸೆಟ್ ನೋಡೋಕೆ ಹೋಗೋದು ಖುಷಿ. ಓಕೆ. ಅದನ್ನೇ ಶೂಟಿಂಗ್ ನೋಡ್ದಂಗೆ. ಯಾವಾಗ ಶೂಟಿಂಗ್ ಅಂತ ಗಂಗಾಪುರ್ನ ಹೋಗಿ ಬರುತ್ತೆ. ಒಂದು 5-6 ಜನ ಫ್ರೆಂಡ್ಸು. ನಾಳೆ ಬರೀ ಸುಳ್ಳು ಹೇಳೋದು ಹಿಂಗೆ. ನಾವೇನು ದಿನ ಸುಳ್ಳು ಹೇಳ್ತಾರೆ ಅಂದೆ. ಇಲ್ಲ, ನಾಳೆ ಶೂಟಿಂಗು, ನಾಳೆ ಹೀರೋ ಬರ್ತದೆ. ಅದು ಫಸ್ಟ್ ಡೇ. ಓಕೆ. ನಾವು ಬೆಳಿಗ್ಗೆ 9 ಗಂಟೆಗೆ ರೆಡಿ ಇದ್ದೀವಿ. ಬಿಸಿಲು ಕಾದ್ಕೊಂಡು ರೆಡಿ ಇದ್ದೀವಿ. ಹೀರೋ ಬರ್ತಾನೆ, ನೋಡ್ಬೇಕು ಹೀರೋ. ಅದೇ ಫಸ್ಟ್ ಟೈಮು. ಸಾಂಗ್ ಹಾಕಿದ್ರು, ಹಾವಿನ ದ್ವೇಷ. ಟಿನ್ 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 ಏನೋ ಬೆಟ್ಟದ ಸೌಂಡು. ಆ ರೋಡ್ನಾಗ ಹೆಂಗೆ ಕೇಳೋದು ಅಂದರೆ ನಮಗೆಲ್ಲ ಆಶ್ಚರ್ಯ. ಇದೇನೆ ಸಾಂಗ್ ಹಿಂಗಿದೆ ಅಂತ. ಹಿಂಗಂತ ಕ್ಯಾಮ್ರಾ ಹಿಂಗಿಟ್ಟರು ಆ ಡೌನ್ ಹಾಡಿಂದ ಕಾಮನ್ಬಾವಿ ರೋಡಿಂದ ಹಿಂಗೆ ಬರ್ತಾರೆ ವಿಷ್ಣು ಸರ್. ಗುಡ್. ಹಾವಿನ ದ್ವೇಷ ಅಬ್ಬೋ ಏನೋ ಹಿಂಗದಾರ ಇವರು. ಓಹೋ ದೊಡ್ಡ ಹೀರೋ ಬಿಡಿಯವರು ಅಂದ್ಕೊಂಡ್ವಿ. ಅಲ್ಲೇ ಫ್ರೆಂಡ್ಸು ಅಲ್ಲೇ ತೀರ್ಮಾನ ಮಾಡಿದ್ವಿ, ದೊಡ್ಡ ಹೀರೋ ಆಗ್ತಾರೆ ಇವರು. ಆ ಸ್ಪೀಡು, ಆ ಕಣ್ಣು, ಆ ನಡೆ ಹಬ್ಬ. ಅವ್ರ ಶೂಟಿಂಗ್ ನೋಡೋಕ್ಕೆ ಪ್ರತಿ ಸೀನ ನೋಡಿದ್ದೇನೆ ನೋಡಿ. ಸ್ಕೂಲ್ಗೆ ಚಕ್ಕರ್ ಶೂಟಿಂಗ್ ಹಾಜರ್. ಅಲ್ಲಿಗೆ ಎಜುಕೇಶನ್ ಹಾಳಾಗೋಯ್ತು. ಅಪ್ಪ ನಿನ್ನ ಹಣೆ ಬಾರಿ ಇಷ್ಟೇ ಅಂತ ಬಿಡಿಸ್ಬಿಟ್ರು. ಆ ವಿಷ್ಣುವರ್ಧನ್ ಚಾಮರಾಜೇಶ್ವರಿ ಮೇಲೆ ಕಲ್ಲು ಎತ್ತಕ್ಕೆ ಹೋಗ್ತಾರೆ ನೋಡಿ. ಹೌದೌದು. ಏನು ಸೀನ್. 20 ಶಾಟ್ ತೆಗೆದು ನೋಡಿ. ಅವ್ರಿಗೆ ಸಿಟ್ಟು ಬಂದ್ಬಿಡ್ತು ಕೊನೆಗೆ ವಿಷ್ಣುವರ್ಧನ್ಗೆ. ನಾವು ಪ್ರತಿ ಶಾಟ್ ನೋಡ್ತಾ ಇದ್ವಲ್ಲ ಶೂಟಿಂಗ್. ಸಿಟ್ಟು ಬಂದ್ಬಿಡ್ತು. ನೋ ಇನ್ನೊಂದು ಶಾಟ್ ಪುಟ್ಟಣ್ಣ ಸಮಾಧಾನಮ್ಮ, ಬೇಜಾರಾಗಬೇಡ ಮರಿ, ಇನ್ನೊಂದು ಶಾಟ್. ಅಲ್ಲಿ 6 ಗಂಟೆ ಆಗ್ತಾ ಬಂದಿದ್ರು. ಅಷ್ಟೊತ್ತು ಬೇಜಾರಾಗ್ತಿದ್ದಾರೆ. ಅಂದು ಹಿಂಗೆ 10 ರೂಪಾಯಿ ಮಗ ಸೌರಿದ್ರು. ಹಿಂಗೆ ಸಮಾಧಾನ ಸಿಟ್ಟಾಗಬಾರ್ದು ಅಂದಿದ್ದು ಹೊಡೆದ್ಬಿಟ್ರು ಒಂದು ಎತ್ತಿ. ರೈಟ್ ತಗೋಕಲ್ಲ. ಅವಾಗ ಶಾಟ್ ತೆಗೆದ್ರು. ಹೆಂಗೆ ಬಂದಿದೆ. ಎಸ್, ಬ್ಯೂಟಿಫುಲ್, ಫ್ಯಾಂಟಾಸ್ಟಿಕ್. ಅದೆಲ್ಲ ಸಿನಿಮಾ ಮಾಡಕ್ಕೆ ನೆನೆಸ್ಕೊಳಕ್ಕಾಗಲ್ಲ. ಆ ಚಾಮರಾಜೇಶ್ವರಿ ಬೆಟ್ಟ ಹೆಂಗೆ ಹತ್ತಿದ್ರಪ್ಪ ತುಪ್ಪದ ಕೊಳ ಮೇಲೆ ಅನ್ಸುತ್ತೆ. ಈಗ ಚೆನ್ನಾಗಿರೋ ತಕ್ಕಲ್ಲ. ಹಿಂಗೆ ತೆಗ್ದಿರೋದು ಎಲ್ಲರೂ ತಿಂದಾಕಿದ್ರು ಸರ್ ಅದರಲ್ಲಿ. ಚಾಮರಾಜೇಶ್ವರಿ ಕಮ್ಮಿನೇ, ಲೀಲಾವತಿಯನ್ನು ಕಮ್ಮಿ ಮಾಡಿದ್ರು. ನಾವು ಅದನ್ನೇ ವಿಷ್ಣು ಸರ್ ಹೇಳ್ತಾರೆ. ನಾವು ಹೋಗಿದ್ವಿ. ಅದಾದಮೇಲೆ ವಿಷ್ಣು ಸರ್ ನೋಡ್ಬೇಕಂತ ಮತ್ತೆ ಆಸೆ ಇತ್ತು. ಬಂದಾಲೆ ಪಿಕ್ಚರ್ ರಿಲೀಸ್ ಆಯಿತು. ಇನ್ನೊಂದು ಪಿಕ್ಚರ್ ಮಾಡಿದರು ಯಾವುದೋ ಒಂದು. ಅದಾದಮೇಲೆ ಮನೆಗೆ ಹೋದ್ವಿ ಮಾತಾಡ್ಸೋಣ ಅಂತ. ಅವ್ರ ತಾಯಿಯವರಿದ್ದರು. ಇಲ್ಲ ಮೈಸೂರು ಹೋದ್ರೆ ಕಣಪ್ಪ ಶೂಟಿಂಗ್ಗೆ ಅಂದರು. ನಾವು ಅಷ್ಟು ಹುಚ್ಚು, ನಡಿ ಮೈಸೂರಿಗೆ ಹೋಗ್ಬಿಡೋಣ.
ಹಾಂ 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 ಶೂಟಿಂಗ್ ನೋಡ್ಕೊಂಬ ಮೈಸೂರು ಹೋಗ್ಬಿಟ್ಟು ಚಾಮುಂಡಿ ಬೆಟ್ಟದ ಹತ್ರ ಶೂಟಿಂಗ್ ಅಂದರು. ಜೋಸಮ್ಮನ್ ಡೈರೆಕ್ಟ್ರು, ಊರಿಗೆ ಉಪಕಾರಿ ಪಿಕ್ಚರ್. ಫುಲ್ ಕ್ರೌಡ್ ಇದೆ ಜನ. ನಾವು ಹೋಗಿ ನಿಂತ್ಕೊಂಡ್ವಿ. ನಮಗೆ ಏನು ನಮ್ದೊಂದು ಮುಗ್ಧ ಆಸೆ, ಸ್ವಲ್ಪ ದೂರ ಕಾಣ್ತಾರೆ ಇಷ್ಟ ಸರ್. ನಾವು ಚಿತ್ರದುರ್ಗ ಅಂದರೆ ಕರಿ ಅಂತಾರೆ ಅಂತ ನಾವು ದುರ್ಗದಿಂದಲೆಲ್ಲ ನಾಗರಾವ್ ಬಂದಿದ್ದು. ಚಿತ್ರದುರ್ಗ ಅಂತ ಕೂಗಿದೆ. ಪೊಲೀಸ್ ನನ್ನ ಬಂದು ಒಂದು ಟ್ರಪ್ ಅಂತ ಹೊಡೆದ್ಬಿಟ್ಟ. ಹೊಡೆದೇಟಿಗೆ ವಿಷ್ಣು ಸರ್ ನೋಡಿದ್ರು, ಕರ್ಕೊಂಬರ್ರಿ ಅವರಿಗೆ. ಏನು ಅಂದರು. ಏನಿಲ್ಲ ಸರ್, ನೋಡೋಕೆ ಬಂದರೆ ಏನು ಬದನೇಕಾಯಿ ಚಿತ್ರದುರ್ಗ ಕೂಗೋದು. ಕೂಗಿದ್ರೆ ಮಾತಾಡಿಸ್ತಾರ. ಏನೀಗ ಫೋಟೋ ಬೇಕು ಸರ್. ದುರ್ಗಾನ? ಹ್ಞೂ ಸರ್, ನಿಮ್ಮ ಪಿಕ್ಚರ್ ಶೂಟಿಂಗ್ ಎಲ್ಲ ನೋಡೋಕೆ ಬರ್ತಿದ್ದೀವಿ ಸರ್, ಭಾಳ ಒಳ್ಳೆಯದು. ಒಂದು ಫೋಟೋ ತೆಗಿಸ್ಕೊಂಡು ಬಂದೆ. ಆಮೇಲೆ ಇಲ್ಲಿ ಶೂಟಿಂಗ್ ನಡೀತಿತ್ತು ದಣಿ, ಅಲ್ಲಿ ಕ್ರೌಡ್ ಜನ. ವಿಷ್ಣು ಸರ್ ಬರೋದಕ್ಕೆ ಕಳಿಸಿ ಅಂದರು ಪೊಲೀಸ್ನವ್ರಿಗೆ. ಅವ್ರಿಗೆ ನಾನು ಸರ್ ಅದ್ರ ಯಾರನ್ನೋ ಪ್ರೊಡ್ಯೂಸರ್ ಇರ್ಬೋದು, ಕರೀರಿ ಸರ್ ಅಂತ. ಅದ್ರಾಗ ಒಬ್ಬ ಪ್ರೊಡ್ಯೂಸರ್ ಯಾಕೆ ಅಂದರು. ನಾನು ಹಿಂಗೆ ಕೂಗ್ಕೊಂಬಂದಿದ್ದೆ ನಿಮ್ಮ ಹತ್ರ, ಈಗ ಪ್ರೊಡ್ಯೂಸರ್ ಆಗಿದ್ದೆ, ಅದ್ರಾಗ ಯಾರಾದರೂ ಇರ್ಬೋದು. ಏನ್ರಿ ನೀವು ಹೇಳೋದು ಒಂದು ಅರ್ಥ ಇಲ್ಲ ಸರ್, ನಿಮ್ಮನ್ನು ನೋಡೋಕೆ ಬಂದರೆ ಈಗ ಕೂಗಿದ್ದೆ, ನೀವು ಕರೆಸಿದ್ರಿ, ಫೋಟೋ ತೆಗೆಸಿದ್ರಿ. ಫೋಟೋ ತಾಮನೆ ಫೋಟೋ ನೋಡೋಣ. ತಿರುಗಿ ಬೆಳಗ್ಗೆ ತಗೊಂಡೋಗಿ ತೋರಿಸಿದೆ ಫೋಟೋನ. ನೀವು ವಿಚಿತ್ರ ಕಂಡ್ರೆ ನೀವು ಭಾರಿ ಆಸೆ ಪಡೋರು. ರೆಹಮಾನ್ ಇವತ್ತು ಬೆಳಗ್ಗೆ 9ಕ್ಕೆ ಇರ್ತೀನಿ ಸ್ಪಾಟಲ್ಲಿ, ನೀವು 9:30 ಇರಬೇಕು, ಇಲ್ಲ ಅಂದರೆ ಮನೆಗೆ ಬರ್ತೀನಿ ವಾಪಸ್ಸು. ನಾ ಪ್ರತಿದಿನ ಶಾರ್ಟಲ್ಲಿ ಶೂಟಿಂಗ್ ಇರಲೇಬೇಕು. ಬ್ರೇಕ್ ಟೈಮಲ್ಲಿ ಆವಾಗ ಫ್ರೀ ಆದಾಗ ಸ್ವಲ್ಪ ಜೋಕ್ ಮಾತಾಡ್ಕೊಂಡು ನಗ್ತಾ ಇರಬೇಕು. ಅವ್ರಿಗೆ ಸ್ವಲ್ಪ ನಗಿಸಬೇಕು. ನಾವು ಚೆನ್ನಾಗಿ ಮಾತಾಡ್ತಿದ್ವಿ, ಭಾರಿ ನಗರು, ಭಾರಿ ಖುಷಿಯಾಗಿರೋರು. ಅಂಥ ಹೀರೋನ ಹಾಕ್ಕೊಂಡು ಯಜಮಾನ ಅಂತ ಸೂಪರ್ ಹಿಟ್ ಸಿನಿಮಾ ಮಾಡಿದ್ರಿ ಅಲ್ವಾ? ಮಾಡಿ ಅವ್ರನ್ನೇ ಕರ್ಕೊಂಡು ಚಿತ್ರದುರ್ಗ ಹೋಗಿದ್ದೆ. ಸಕ್ಸಸ್ಸಿಗೆ ನೋಡಿ, ನಿಮ್ಮೂರ ಶೂಟಿಂಗ್ ನೋಡೋಕೆ ಬಂದು ನಿಮ್ಮೂರಿಗೆ ಕರ್ಕೊಂಬಂದ್ರೆ ನನಗೆ ಗ್ರೇಟ್ ಅಲ್ವಾ ನಿಮ್ಮ ರೆಹಮಾನ್ ಅಂತ ಹೇಳಿದ್ರು. ನೋಡಿ, ಸಿನಿಮಾ ಲೈಫೇ ಸಿನಿಮಾ ಆಗ್ಬಿಡ್ತದೆ ಸರ್. ಬೇರೆ ಎಲ್ಲದರಲ್ಲೂ ಒಂಥರ ಚೇಂಜ್ ಆಗುತ್ತೆ. ಈ ಹಿಸ್ಟ್ರಿ ಹೇಳ್ಕೊಳಂತ ಈಗ ಟಾಟಾ ಬಿರ್ಲಾ ಸಾಹುಕಾರ ಆದರೂ ದುಡಿತಾರೆ, ಅವ್ರ ಅಪ್ಪನ ಕಾಲದಿಂದ ದುಡಿದಿದ್ರು, ಅವರು ದುಡಿತಾರೆ, ಮಗ ದುಡಿತಾರೆ. ಆಮೇಲೆ ಅವ್ರು ದುಡ್ದಿರೋ ದುಡ್ಡೇ ದುಡಿಯುತ್ತೆ. ಹೌದು, ಅದು ದೊಡ್ಡ ವಿಷಯ ಅಲ್ಲ. ಈ ಕೆಲವು ತಿರುವುಗಳು ಸಿನಿಮಾದಲ್ಲಿ ಬಂದಂಗೆ ತಿರುವು ಬೇರೆ ಎಲ್ಲಿ ಬರಲ್ಲ. ಎಸ್, ಯಾವುದ್ರಲ್ಲೂ. ಚಂದ್ರಲೋಕಕ್ಕೂ ಭಾಳ ಜನ ಹೋಗಿ ಬಂದಾರೆ. ಸಿನಿಮಾದಲ್ಲಿ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿರ್ತಾರೆ, ಹೀರೋ ಆಗ್ತಾರೆ, ಪ್ರೊಡ್ಯೂಸರ್ ಆಗ್ತಾನೆ, ಏನು ಬೇಕಿರ್ಬೋದು, ಏನು ಬೇಕು ಹಾಗೆ ಕಣ್ಣೆದ್ರಿಗೆ ಸಹಜ. ನೀವೇ ಇದ್ರಲ್ಲ ಸರ್ ಶೂಟಿಂಗ್ ನೋಡ್ಲಿಕ್ಕೆ ಒಂದು ವಿಷ್ಣುವರ್ಧನ್ ಇದನ್ನು. ಆಮೇಲೆ ಅವರು ಎರಡು ಮೂರು ಸಿನಿಮಾ ನೀವು ಮಾಡಿದ್ದು? ಮೂರು ಸಿನಿಮಾ ಸರ್. ಇದು ಒಂದು ನಾವು ವೈಯಕ್ತಿಕವಾಗಿ ಒಂದು ಸೈಕಲ್ ಮಾರುವಾಗ ತುಂಬ ಬೇಜಾರಾಗ್ತದೆ ನಮಗೆ. ಅಯ್ಯೋ, ನನ್ನ ಇಷ್ಟು ದಿವಸ ನಾನು ಜೊತೆ ಇದ್ದೆ, ಇದ್ದಿದ್ದಾಗ ಮಾರ್ತೇನೆ ಅಂತೇಳಿ. ಒಂದು ಅದ್ಭುತವಾಗಿ ಕಟ್ಟಿದ ಮನೆ ಮಾರುವಾಗ ನಿಮ್ಗೆ ಏನು ಅನಿಸಿತ್ತು? ಏನು ಮಾಡೋಕ್ಕಾಗಲಿಲ್ಲ, ತಡೆಯೋಕ್ಕಾಗಲಿಲ್ಲ. ನಾವು ಮನೆ ಮಕ್ಕಳೆಲ್ಲ ಹತ್ರು, ಹೆಂಡ್ತಿ ಹತ್ರು, ಆದರೂ ಸಾಲ. ಆ ಕಾಟ ಯಾವನಿಗೆ ಬೇಕು? ಬೆಳಿಗ್ಗೆ ಎದ್ದು ಸಾಯಂಕಾಲ ಮಲಗೋಷ್ಟೊತ್ತಿಗೆ 10 ಜನ ಸಾಲಗಾರರಿಗೆ ಓದೋದು, ಫೋನುಗಳು ಮಾಡೋದು, ಬಡ್ಡಿ ಏರ್ತಲೇ ಇರೋದು. ಏನು ಮಾಡೋಕ್ಕಾಗುತ್ತೆ? ನಮಗೂ ಆಸೆ, ಒಂದು ಇಂಚು ಅದರಲ್ಲಿ ಕಷ್ಟಪಟ್ಟಿರ್ತೀವಿ. ಹೌದು, ಅದನ್ನು ಹೇಳ್ತಾ ಇರೋದು. ಅದೇ ಒಂದು ಪ್ರೀತಿಯಿಂದ ಕಟ್ಟಿದ ಮನೆ, ಸಂಪಾದಿಸಿ ಮಾಡಿದ ಮನೆ. ಈಗ ಬಂದು ನಾವು ಲೀಸ್ ಮನೆಗೆ ಇದ್ದೀವಿ ಅಂದರೆ ಹೇಳೋಕ್ಕೆ ಸಂಕಟ. ಅದು ಸಿನಿಮಾನೇ, ಲೈಫು ಸಿನಿಮಾನೇ ಅಷ್ಟೇ. ಏನು ಬೇಕೋ ತಿರುವಾಗ್ಬೋದು. ಹೌದು, ಎಲ್ಲಿಗೆ ಬೇಕೋ ತಗೊಂಡೋಗುತ್ತೆ. ನಾನು ಹೇಳಿದ್ನಲ್ಲ, ಪರ್ವತಕ್ಕೆ ಹೋಗುತ್ತೆ, ಪಾತಾಳಕ್ಕೆ ಹೋಗ್ಬಿಡುತ್ತೆ. ನೀವು ಎರಡನ್ನೂ ನೋಡಿದ್ದೀರಿ? ಪಾತಾಳ ಗುಂಡೆಗೂ ಈಜಾಡ್ಬಿಟ್ಟಿದ್ನಿ, 4 ಹೊತ್ತು ಬಂದಿದ್ದೀನಿ ಹಿಮಾಲಯ. ಸರ್, ನಿಮ್ಮ ಬಾಳ ಸಂಗಾತಿ ಅಂತೇಳಿ ನಿಮ್ಮ ಜೊತೆನೇ ಇದ್ದವರು ಎಷ್ಟು ವರ್ಷ? 42 42 ಇಯರ್ಸ್.
ಈ ಈ ಬೆಳವಣಿಗೆ ಬಗ್ಗೆ ನಿಮ್ಮ ಹತ್ರ ಏನೂ ಮಾತಾಡಿದ್ದು? ಅಯ್ಯೋ ಮಾತಾಡೋಕ್ಕಿಲ್ವ ಸರ್, ಅದನ್ನೇ ನಾವು ಹೆಂಗೆ ಹೇಳ್ಕೊಳಕ್ಕಾಗುತ್ತೆ, ಗಲಾಟೆ ಆಗ್ತವೆ. ಯಾವುದನ್ನು ಸಂದರ್ಭ ಮಾತಿಗೆ ಮಾತು ಬಂದರೆ ಹೆಂಗೆ ಮಾಡಿದೆ, ಉಳಿಸ್ಬೋದಾಯಿತು, ನೀವು ತಪ್ಪು ಮಾಡಿದೆ. ಮದುವೆ ಮನೆ ಮಾಡ್ಬೇಕಾದ್ರೆ ನಾವೆಲ್ಲ ಹೇಳಿದ್ವಿ ಬೇಡ ಅಂತ, ಯಾರ ಮಾತು ಕೇಳಲಿಲ್ಲ. ಅಹಂಕಾರ, ನಮಗೂ ದುರಹಂಕಾರ ತಲೆಗೆ ಏರಿತ್ತು. ಅಹಂಕಾರ ಏರಿದಲ್ಲಿ ಇವೆಲ್ಲ ಮಾಡೋಕ್ಕಾಗಲ್ಲ. ಆಗಲ್ಲ. ಅಂದರೆ ನೀವು ಹೇಳೋ ಹೆಜ್ಜೆ ಬಗ್ಗೆ ನಿಮಗೆ ಪಕ್ಕ ಗೊತ್ತು? ಒಂದು ಸಲ ಗೊತ್ತಿದ್ದು ಹಿಡಿದ್ಬಿಡ್ತೀವಿ. ಈಗ ಗಣೇಶ ಮಾರ್ಕೆಟ್ ಇಲ್ಲ ಅಂತ ಗೊತ್ತು, ಪಿಕ್ಚರ್ ಹೋಗಲ್ಲ ಅಂತ ಗೊತ್ತು. ಮತ್ತೆ ಯಾಕೆ ಆಯ್ತು ನೋಡಿ ಹೋಗಿ ಅದ್ರಾಗೆ ಹೋಗಿ ಅಡ್ವಾನ್ಸ್ ಕೊಟ್ಟು ನಾವು ಹೌದು ಸಿನಿಮಾ ಮಾಡಿದ್ವಿ ಅಂದರೆ ಶೂಟಿಂಗ್ ಸ್ಟಾರ್ಟ್ ಆಗಿ ಒಂದು ವಾರ ಆದಮೇಲೆ ಬೇಡ ಅಂದ್ರೆ ನಮ್ಮ ಮನೆಗೆ ಹಾಂ ನಮ್ಮ ಮಕ್ಕಳೆಲ್ಲ ಹೇಳಿದ್ರು. ಎಷ್ಟು ಜನ ಮಕ್ಕಳು ಸರ್ ನಿಮಗೆ? 4 ಜನ ಸರ್. ಏನು ಮಾಡ್ತಾರೆ? 3 ಜನ ಹೆಣ್ಮಕ್ಳು, ಒಬ್ಬ ಮಗ. 3 ಜನದ್ದು ಮದುವೆ ಮಾಡಿಕೊಂಡೆ. ಇಲ್ಲಿ ಬೆಂಗಳೂರಿನಲ್ಲೇ ಇದ್ದಾರಾ? ಬೆಂಗಳೂರಿನಾಗ ಇದ್ದಾರೆ 3. ಮಗ ಇಲ್ಲೇ ಇದ್ದಾನೆ, ಅವನು ಕೆಲಸಕ್ಕೆ ಹೋಗ್ತಾನೆ. ಹಾಂ, ಸಾಫ್ಟ್ವೇರ್ ಮಾಡಿದ್ದಾನೆ. ಹಾಂ, ಅವನದು ಮದುವೆ ಆಗಿದೆ. ಹಾಂ, ಅವನದು ಹೋದ ವರ್ಷ ಮಾಡಿದೆ ಮದುವೆ. ಲೈಫ್ ಎಲ್ಲ ಸೆಟ್ಲು. ಓಕೆ. ಈಗ ನಿಮಗೆ ನಾನು ಕೇಳದೇ ಇರುವಂಥ ಏನಾದರೂ ಪ್ರಶ್ನೆ ಇದೆ, ನನಗೆ ಗೊತ್ತಿಲ್ಲ. ನಿಮ್ಗೆ ಏನಾದರೂ ಹೇಳಬೇಕು ಅಂತ ಅನಿಸುತ್ತಾ? ಯಾವುದಾದ್ರು ಬಿಟ್ಟು ಹೋದ್ದು ಏನಾದರೂ ಇದೆ ಅಂತ?